ರಾಜ್ಯ ಇಲ್ಲ, ರಾಜ್ಯಭಾರ ಇಲ್ಲ, ಆದ್ರೂ ತಾನು ಮಹಾರಾಜ ಅನ್ನೋ ಹುಚ್ಚು ಅರಸನಿಗೆ ದೇಹಿ ಅಂತ ಹೋದವ್ರಿಗೆಲ್ಲ ದಾನ ಮಾಡ್ತಾನೆ. ಇನ್ನೂ ಮೇಲು ಕೀಳು ಅನ್ನೋ ಭಾವ ಇದೆ ಅವನಿಗೆ. ಅದೇ ಅಹಂಕಾರ. ಇನ್ನು ನಾನು ತೀರ್ಸೋದು ಋಣ ಅಲ್ಲ, ಹಾಗೆ ನಾವು ಏನು ಅನ್ನೋದನ್ನ ಆ ವಿಜಯೇಂದ್ರ ಅರಸ್ಗೆ ತೋರಿಸ್ತೀವಿ. ನಿಜ ಹೇಳಮ್ಮ, ಅರಮನೆಯಲ್ಲಿದ್ದಾಗ ಒಂದು ಸಲನಾದ್ರೂ ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ನಿನಗನ್ಸಿರ್ಲಿಲ್ವಾ? ನಿನ್ ಗಂಡನ ಹತ್ರ ಹೇಳ್ಕೊಂಡ್ರೆ ನಿನ್ನನ್ನು ಸಿಗದು ಹಾಕ್ಬಿಡ್ತಾನೆ ಅನ್ನೋ ಭಯದಿಂದ ನಿನ್ನ ಆಸೆಗಳನ್ನೆಲ್ಲ ಅದುಮಿಟ್ಕೊಂಡಿರ್ತಿದ್ದೆ. ವೈಭೋಗದ ಜೀವನಾನ ಒಂದು ಸಲನಾದ್ರೂ ಅನುಭವಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ನೀನು ಮನುಷ್ಯನಲ್ವಾ? ಈಗ ಯಾಕೆ ಅದೆಲ್ಲ? ಬದುಕಿದ್ದಾಗ ನಿನ್ನ ಗಂಡನ ಮುಂದೆ ಹೇಳ್ಕೊಳಕ್ ಆಗದೆ ಇದ್ದ ಆಸೆಗಳನ್ನ ನಿನ್ನ ಮಗಳು ಜಗನ್ಮೋಹಿನಿ ನಾನ್ ತೀರಿಸ್ತೀನಿ. ಕೊಂಡ್ಕೊತೀನಿ, ಹರಾಜಲ್ಲಿ ಅರಮನೆನ ಕೊಂಡ್ಕೊತೀನಿ. ವಿಜಯೇಂದ್ರನ ಅರಸತ್ತಿಗೆನ ಇನ್ನು ಮುಂದೆ ಈ ಜಗನ್ಮೋಹಿನಿ ಆಳ್ತಾಳೆ. ಇವತ್ತು ಹರಾಜಾಗ್ತಾ ಇರ್ತಕ್ಕಂಥ ಈ ಅರಮನೆಗೆ 100 ವರ್ಷಗಳ ಇತಿಹಾಸ ಇದೆ. ಇವತ್ತು ಈ ಅರಮನೆನ ಯಾರು ಕೊಂಡ್ಕೋತಾರೋ ಅವ್ರ ಹೆಸರು ಇತಿಹಾಸಗಳ ಪುಟದಲ್ಲಿ ಸೇರ್ಕೊಳ್ಳುತ್ತೆ. ಈ ಹರಾಜಿನ ನಿಯಮ ಇಂತಿದೆ: ಯಾವುದೇ ಭಾರತೀಯ ನಾಗರಿಕರು ಈ ಹರಾಜಿನಲ್ಲಿ ಪಾಲ್ಗೊಳ್ಬಹುದು. ಪಾಲ್ಗೊಳ್ಳಕ್ ಮುಂಚೆ 1 ಕೋಟಿ ರೂಪಾಯಿನ ಡಿಪಾಸಿಟ್ ಮಾಡಬೇಕು. ಅರಮನೆನ ಯಾರು ಬೇಕಾದ್ರೂ ಪಡ್ಕೋಬಹುದು. ರಾಜಾನೇ ಆಗ್ಬೇಕಾಗಿಲ್ಲ, ರಾಜಕಾರಣಿನೇ ಆಗ್ಬೇಕಾಗಿಲ್ಲ. ದುಡ್ಡಿದ್ದವರು ಅವರೇ ರಾಜ. ಈಗ ಅರಮನೆಯ ಹರಾಜು ಪ್ರಕ್ರಿಯೆ ಶುರು. 15 ಕೋಟಿ. 15 ಕೋಟಿ ಒಂದ್ಸಾರಿ. 24 ಕೋಟಿ. ಈಗ ನೋಡಿ, ನಮ್ಮ ಅರಮನೆ ಹರಾಜ್ಗೆ ಒಂದು ಕಳೆ ಬಂತು. 24 ಕೋಟಿ ಒಂದ್ಸಾರಿ. 25 ಕೋಟಿ. ಚಂದುಲಾಲ್ ಸಾಹೇಬ್ರು 25 ಕೋಟಿ ಕೂಗಿದ್ದಾರೆ. ಯಾರೆಷ್ಟೇ ಕೂಗಿದ್ರು ಅದ್ರ ಮೇಲ್ 100 ರೂಪಾಯಿ ನಂದು. ಬುದ್ಧಿ ಇಲ್ವನೆಯ ನಿಮ್ಗೆ? ಅಯ್ಯಮ್ಮ ಲಾಯರು. ನಾನು ಶೇಟು. ದಡ್ಡ ಕೆಳಗ್ ಬಿದ್ದಿದ್ಯಾ, ಮಣ್ಣು ಮುಕ್ತಿಯ. ನಿನಗೂ ಲೆಕ್ಕ ಗೊತ್ತಾಗಲ್ವೇನೋ ನಂಜಪ್ಪ? ಆ ಯಮ್ಮ ಎಷ್ಟೇ ಕೂಗಿದ್ರು 100 ರೂಪಾಯಿ ಮೇಲೆ ಎಂದಿದ್ದಾಳೆ. ನಾನು 30 ಕೋಟಿ ಅಂತೀನಿ, 35 ಕೋಟಿ ಅಂತೀನಿ, 50 ಕೋಟಿಗೆ ತಂದಿಲ್ಲಿಸ್ತೀನಿ, ಗೊತ್ತಾ? ಆಗ ಯಮ್ಮ ನನಗ್ ಬೇಡ, ಅವ್ರಿಗೆ ಕೊಡಿ ಅಂತಾಳೆ. ಯಪ್ಪ ಜಿಟ್ಟು ಕಳ್ಕೊತಾಳೆ ಅವಳು. ಅಷ್ಟು ತಿಳಿಯಲ್ವೇನೋ ಪೆದ್ ನಂಜಪ್ಪ? ಅವಳು ಕಳ್ಕೊಳ್ಳೋದು 1 ಕೋಟಿ, ನೀನು 25 ಕೋಟಿ ಕಳ್ಕೋತೀಯ. ಹೆಂಗೆ? 1 ಕೋಟಿ ಡಿಪಾಸಿಟ್ ಅಯ್ಯಮ್ಮಂದು ಹೋದ್ರೆ ನೀನು 50 ಕೋಟಿ ಹಿಂದಿರ್ತೀಯ. ಆಗ ಅರಮನೆ ನಿಂದಾಗುತ್ತೆ. 50 ಕೋಟಿ ಕೊಟ್ಟು ಅರಮನೆ ಏನ್ ಮಾಡು ಅಂತೀಯ? ಸುಮ್ಮನಿದ್ದು ಬಿಡು. ಈಗ ಅರಸರು ಮೋಸ ಮಾಡಿದ್ಯಲ್ಲ, 5 ಕೋಟಿ ಅಂತ ಹೇಳಿ 25 ಕೋಟಿ, ಅದೇ ಲಾಭ. ಇಲ್ಲ ಅಂದ್ರೆ ಅದು ಲಾಸ್ ಆಗುತ್ತೆ. ಏನ್ರಿ ಚಂದುಲಾಲ್, ಏನ್ ತೀರ್ಮಾನ ಮಾಡಿದ್ರಿ? ಬೇಗ ಹೇಳ್ಬೇಕು. 25 ಕೋಟಿ 100 ರೂಪಾಯಿಗೆ ಆ ಮೇಡಮ್ಗೆ ಇರ್ಲಿ ಅರಮನೆ. ಬೇಗ ನಮ್ ದುಡ್ಡು ಬಂದ್ರೆ ಸಾಕು. 25 ಕೋಟಿ 100 ರೂಪಾಯಿ 3 ಸಾರಿ.